ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ಸರ್, ಈಗ ನೀವು ಹೇಳಿದ್ರೆ ಇಷ್ಟೊತ್ತು ಹೇಳಿದ್ರೆ ಓಕೆ, ಬಟ್ ನಾನು ಹೇಳ್ತೀನಿ ನಿಮಗೆ, ಸಂಘಟನೆಗಳು ಸರ್ಕಾರ ಜೊತೆ ಏನು ಮಾತುಕತೆ ಆಗುತ್ತೆ ಅಥವಾ ಸಂಘಟನೆಗಳ ಜೊತೆ ಮ್ಯಾನೇಜ್ಮೆಂಟ್ ಏನು ಮಾತುಕತೆ ಮಾಡುತ್ತೆ, ಇದೆಲ್ಲ ಪತ್ರ ವ್ಯವಹಾರ ಲಿಖಿತವಾಗಿ ಆಗುವಂಥದ್ದು. ಇದು ಸಂಬಂಧಪಟ್ಟಂತಹ ಕಡತಗಳಾಗಲಿ ಫೈಲ್ಗಳಾಗಲಿ ಯಾವುದು ಇಲ್ಲಿವರೆಗೂ ಆಚೆ ಬರೋದಿಲ್ಲ. ಇಲ್ಲೂ ಒಂದು ಅಪರೂಪ ಇತ್ತೀಚೆಗೆ ಬರ್ತಾ ಇದೆ. ಸೊ ಇಷ್ಟು ವರ್ಷಗಳಿಂದ ಏನೆಲ್ಲ ಆಯಿತು, ಇಷ್ಟು ವರ್ಷದಿಂದ ಯಾವ ಫೈಲ್ ಆಚೆ ಬರ್ತಲ್ಲ. ನಾನು ಹೇಳ್ತಿರೋದು ನಿಮಗೆ 23ರಲ್ಲಿ ಒಂದು ಆದೇಶ ಆಗುತ್ತೆ, 6ನೇ ತಿಂಗಳ ಒಂದು ಆದೇಶ ಆಗುತ್ತೆ. ಸೊ ಆದೇಶದ ಹಿಡ್ಕೊಂಡು ಮೊನ್ನೆ ಚೀಫ್ ಮಿನಿಸ್ಟರ್ ಮಾತಾಡೋದು ಅದೇ ಉದ್ದೇಶ ಅಂತ ಹೇಳ್ತಾರೆ. ಆ ಆದೇಶದ 3ನೇ ಪ್ಯಾರ ಅದು ತಮ್ಮ ಗಮನಕ್ಕೆ ಏನೋ ಇದೆಯಾ, ನೆನಪಿದೆಯಾ ಸರ್? ಖಂಡಿತ. ಇವರು ಆದೇಶಗಳು ಹೊರಗಡೆ ಬರ್ತಾ ಇರೋದು ಯಾವಾಗ ಸಾರಿಗೆ ಸಂಸ್ಥೆಯಲ್ಲಿ ವಿದ್ಯಾವಂತ ಸಿಬ್ಬಂದಿಗಳು ನೇಮಕ ಆಗೋಕೆ ಸ್ಟಾರ್ಟ್ ಆದ್ರು, ಮತ್ತೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವಾಗ ಬಂತು, ಇದನ್ನ ನೌಕರರ ಕೂಟ ತುಂಬಾ ಪ್ರಬಲವಾಗಿ ವ್ಯವಸ್ಥಿತವಾಗಿ ಉಪಯೋಗಿಸ್ಕೊಂಡು ಬಂದ ಪರಿಣಾಮವಾಗಿ ಪ್ರತಿಯೊಂದು ನೌಕರರು ಇದನ್ನ ತಿಳ್ಕೊಳ್ಳೋದಕ್ಕೂ ಹೋಲಿಕೆ ಮಾಡೋದಕ್ಕೂ ಮತ್ತೆ ಆಗ್ತಾ ಇರೋ ಬೆಳವಣಿಗೆಗಳು, ಸರ್ಕ್ಯುಲೇಟ್ಗಳು ಎಲ್ಲಾನು ನೋಡ್ಕೊಂಡು ಬರೋಂತ ವಿಚಾರಗಳು ನಡೀತಾ ಇದಾವೆ. ಸೊ ಈಗ ಇದರ ಬಗ್ಗೆನೂ ನಾವು ಮಾತಾಡ್ಬೇಕಾದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಆ ದಿನ ಸಭೆಯಲ್ಲಿ ಏನು ಒಂದು ಆದೇಶವನ್ನ ಹೊರಡ್ಕೊಂಡ್ಬಂದು ಈ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಆಡಿದ್ದಾರೆ, ಎಷ್ಟು ಸುಳ್ಳು ಆಡಿದ್ದಾರೆ ಅಂತ ನಮ್ಗೆ ಅದ್ರ ಬಗ್ಗೆ ನಾವ್ ಇಲ್ಲಿ ಚರ್ಚೆ ಮಾಡೋದು ಬೇಡ. ಆದ್ರೆ ಇವರು ಹೇಳ್ತಾ ಇರೋದೊಂದು ವಿಚಾರ ನೋಡಿ ಸರ್. ಇಲ್ಲಿ ಈಗ ಇವ್ರು ಹೇಳ್ತಾ ಇದ್ದಾರೆ, ನಾವು ಒಂದು ಕಡೆ 2023ರಂದು ನಾವು ಕರೆ ಕೊಟ್ಟಿದ್ವಿ ಮುಷ್ಕರಕ್ಕೆ. ಸರ್, ಈ ಆದೇಶ ಪತ್ರ ಬಂದು ದಿನಾಂಕ 17/3/2023ರಲ್ಲಿ ಹೊರಡಿಸಿದ್ದಾರೆ ಸರ್. ಇದನ್ನ ಬಂದು ಏನು ಸರ್ಕಾರದ ಆದೇಶ ಸಂಖ್ಯೆ TD12 TCB23 ಬೆಂಗಳೂರು ದಿನಾಂಕ 17/3/2023ರಂದು ಇದನ್ನು ಹೊರಡಿಸವ್ರೆ. ಇದು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಒಂದು ಇದರಿಂದ ಸಂಸ್ಥೆಯಿಂದ ಹೋಗಿರೋ ಪತ್ರ ಬಂದು 16/3/2023ರಲ್ಲಿ ನಮ್ಮ ಸಂಸ್ಥೆಯಿಂದ ಹೋಗಿ ಸರ್ಕಾರದಿಂದ 17/3/2023ರಲ್ಲಿ ಆದೇಶವಾಗಿ ಹೊರಗಡೆ ಬಂದಿದೆ. ಆದ್ರೆ ಇವ್ರು ಹೇಳೋದೇನು, ಚುನಾವಣೆಗೆ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕೆ ಒಂದು ದಿನದ ಹಿಂದೆ ನಾವು ಬಂದಿದ್ದು, ನಾವು ನೋಡ್ಕೊಳಕ್ಕಾಗ್ಲಿಲ್ಲ, ನಾವು ಮಾಡ್ಕೊಳಕ್ಕಾಗ್ಲಿಲ್ಲ ಅಂತ. ಸರಿ, ಇಲ್ಲಿ ಎಷ್ಟಾಗೊಂದು ಗೊಂದಲ. ಈ ಮೂರನೇ ಪ್ಯಾರ ಅಂತ ಏನು ಹೇಳ್ತಾ ಇದ್ರು ಇಷ್ಟು ದಿನ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ, ಜಂಟಿ ಕ್ರಿಯಾ ಸಮಿತಿಯವರು ಹೇಳ್ತಾ ಇದ್ದಾರೆ. ಇದು ಈ ಆದೇಶದಲ್ಲಿ ಕ್ಲಿಯರ್ ಕಟ್ ಆಗಿದೆ ಸರ್. 40 ವರ್ಷಗಳಿಂದ ಏನು ಈ ಆದೇಶಗಳನ್ನ ಮತ್ತೆ ನಾವು ನೌಕರನ ಉದ್ಧಾರ ಮಾಡುವಂತ ಕಾನೂನುಗಳೆಲ್ಲ ತಂದಿದ್ದೀವಿ, ವೇತನ ಪರಿಷ್ಕರಣೆಗಳನ್ನ ಮಾಡಿದೀವಿ ಅಂತ ಹೇಳ್ತಾ ಇದಾರಲ್ಲ. ಇದು ಒಂದು ಪ್ಯಾರಾದಲ್ಲೇ ಇವ್ರಿಗೆ ಅರ್ಥ ಆಗ್ಬೇಕಾಯ್ತು ಇದು ಎಂತ ನೌಕರರಿಗೆ ಮಾರಕವಾಗಿರುವ ಆದೇಶ ಅಂತ. ಅವತ್ತೇ ಇವರು ಪ್ರೊಟೆಸ್ಟ್ ಮಾಡಬಹುದಾಗಿತ್ತು. ರಾಜ್ಯದ 4 ಸಾರಿಗೆ ನಿಗಮಗಳ ಪುನಶ್ಚೇತನಕ್ಕಾಗಿ ರಚಿಸಿರುವ ಏಕಸದಸ್ಯ ಸಮಿತಿಯು 4 ಸಾರಿಗೆ ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿರಿಸಿಕೊಂಡು ಹಾಗೂ ಸರ್ಕಾರದಿಂದ ಎಷ್ಟು ಪ್ರಮಾಣದ ಅನುದಾನದ ಅವಶ್ಯಕತೆ ಇದೆ ಎಂಬುದನ್ನು ಪರಿಶೀಲಿಸಿಕೊಂಡು ಕಾರ್ಮಿಕ ಸಂಘಟನೆಗಳೊಂದಿಗೆ ಸೇರಿದಂತೆ ಸಂಬಂಧಪಟ್ಟವರೊಂದಿಗೆ ಚರ್ಚಿಸಿ ಯಾವ ದಿನಾಂಕದಿಂದ ವೇತನ ಮತ್ತಿತರ ಬಾಕಿಗಳನ್ನು ಪಾವತಿಸಬೇಕು ಎಂಬುದನ್ನು 1 ತಿಂಗಳ ಕಾಲ ಮಿತಿಯೊಳಗೆ ಶಿಫಾರಸು ಮಾಡಲು ಇದನ್ನ ಒಂದು ಆರ್ಡರ್ ಇದೆ ಸರ್. ಇಲ್ಲಿ ನೋಡಿ, ಯಾವ ದಿನಾಂಕದಿಂದ ವೇತನ ಮತ್ತಿತರ ಬಾಕಿಗಳು ಅಂತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೇ ಇಟ್ಕೊಂಡು ಕೂತ್ಕೊಂಡಿರೋದು. ಯಾವ ದಿನಾಂಕದಿಂದ ಅಂದ್ರೆ ಹಳೆಯದನ್ನ ತಗೋಬೇಕು ನೀವು ದಿನಾಂಕ, ವೇತನ ದಿನಾಂಕ ಅಂತಾನು ಹೇಳ್ಬಿಟ್ಟವ್ರೆ. ಸೊ ವೇತನ ಬಾಕಿ ಆಮೇಲೆ ಮಾತಾಡೋಣ. ವೇತನ ಎಲ್ಲಿಂದ ತಗೋಬೇಕು ಅನ್ನೋದನ್ನ ಹೇಳಿದ್ದಾರೆ. ಸರ್ಕ್ಯುಲೇಷನ್ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿ ಅಲ್ಲೂ ಇದು ಮಾಡಿದ್ದಾರೆ. ಯಾವಾಗಿಂದ ಬೇಕಾಯ್ತು ನಿಮಗೆ? ಆಕ್ಚುಲಿ ನಮಗೆ 1/1/2020ರಿಂದ ಅದು ಜಾರಿಗೆ ಬರಬೇಕಾಗಿತ್ತು. ನಮ್ಮ 4 ವರ್ಷದ ಟರ್ಮ್ ಇರೋದು. ಬಟ್ ನಾನು ಏನ್ ಕೇಳ್ತಾ ಇದ್ದೀನಿ,
ಸ್ವಾಮಿ, ಈ ಒಂದು ಆದೇಶ ನೋಡಿದ ತಕ್ಷಣ ಎಚ್ಚೆತ್ಕೋಬೇಕಾಗಿತ್ತಲ್ವ ಇವರು? ನಾವು ಮಾಡಿಸಿದ್ದೀವಿ ಅಂತ ಹೇಳ್ತಾ ಇರೋರಲ್ಲ, ಇವ್ರು ಎಚ್ಚೆತ್ಕೋಬೇಕಾಗಿತ್ತಲ್ಲ. ಇನ್ನು ಕೋಡ್ ಆಫ್ ಕಂಡಕ್ಟ್ ಬರೋಕ್ ಟೈಮ್ ಇತ್ತು. ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದು ರಾಜ್ಯದಲ್ಲಿ ಮಾರ್ಚ್ 29, 2023 ಬುಧವಾರ ಮಧ್ಯಾಹ್ನದಿಂದ ಬಂದಿದ್ದು. ಹೇಳಿ, ಯಾವತ್ತು ಬಂದಿದ್ದು? ಮಾರ್ಚ್ 29, 2023 ಬುಧವಾರದಿಂದ ಇದು ನಮ್ಮ ಕೋಡ್ ಆಫ್ ಕಂಡಕ್ಟ್. ಮಾರ್ಚ್ ಆದೇಶ ಬಂದಿರೋದು ಯಾವಾಗ? 17/3/2023. 17/3. ಎಷ್ಟು ದಿನ ಡಿಫರೆನ್ಸ್ ಆಯ್ತು ಅಲ್ಲಿಗೆ? 29 ಅಂದ್ರೆ 12 ದಿನ ಆಯ್ತು. ಸರಿ, ಇವ್ರಿಗೆ ಇನ್ನೂ 2 ದಿನ ಬಿಟ್ಟೆ ಸಿಕ್ತು ಅಂತ ಇಟ್ಕೊಳ್ಳಿ. 10 ದಿನ ಆದ್ರೂ ಸಿಕ್ತಲ್ಲ ಇವ್ರಿಗೆ. ಇದನ್ನ ಚರ್ಚೆ ಮಾಡೋದಾಗಿತ್ತು. ಆ ಸಮಯದಲ್ಲಿ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ನಾವು ಮುಷ್ಕರಕ್ಕೆ ಕರೆ ಕೊಟ್ಟ ನಂತರ ನೀವು ದಿಢೀರಂತ ಯಾವುದೇ ಒಂದು ನೋಟಿಸ್ ನ ಕೊಡದೆ ಸರ್ಕಾರಕ್ಕಾಗ್ಲಿ ಕಾರ್ಮಿಕ ಇಲಾಖೆಗಾಗ್ಲಿ ನೀವು ಸಹ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರಿ. ಈ ನೋಟಿಸ್ ನೋಡಿದ ತಕ್ಷಣ ಮೊದಲನೇದಾಗಿ ವೇತನ ಪರಿಷ್ಕರಣೆ ಆಗಿದ್ದ ತಕ್ಷಣನೇ ನೀವು ಅದೇನಿದೆ ಆದೇಶವನ್ನ ಹೊರಗಡೆ ತೆಗೆದ ಮೇಲೆ ಇದನ್ನ ಓದಿ ನೋಡಿ ಇದು ಸರಿ ಇದೆಯಾ ತಪ್ಪಿದ್ಯಾ ಇದನ್ನ ತಿದ್ದುಪಡಿ ಮಾಡ್ಬೇಕಾ ಅದನ್ನೆಲ್ಲ ನೋಡಿ ನೀವು ಮಾಡ್ಬೇಕಾಗಿತ್ತು. ಇದನ್ನೆಲ್ಲ ಬಿಟ್ಟು ನೀವು ತರಾತುರಿಯಲ್ಲಿ ಹೋಗಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಿಂದಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಹೂಗುಚ್ಚ ಕೊಟ್ಬಿಟ್ಟು ಧಾರವಾಡದಿಂದ ತರಿಸಿರೋ ಒಂದು 20 kg ಪೇಡಾನ ಎಲ್ಲಾರು ಹಂಚ್ಕೊಂಡ್ ಬಂದ್ಬಿಡೋದಲ್ಲ ಸ್ವಾಮಿ. ಇದು ಎಂತ ಮಾರಕವಾದ ಒಂದು ಆದೇಶ ಅಂತ ತಮ್ಗೆ ಗೊತ್ತಾಗ್ಲಿಲ್ವಾ? ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಪಂಗನಾಮ ಹಾಕ್ಬಿಟ್ರು ಅದು ಇದು ಅಂತಾರಲ್ಲ. ಫಸ್ಟ್ ನಾನು ಹೇಳ್ತಾ ಇರೋದು, ನೀವು ನೌಕರರಿಗೆ ಪಂಗನಾಮ ಹಾಕಿದ್ದೀರಾ ಅಂತ. ಇದೇ ತರ ಸರ್ 2016ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮಗ ತೀರ್ಕೊಂಡಾಗ ಏನು ಮಾತುಕತೆ ನಡೀತು, ಅವಾಗ MD ಕಟಾರೆ ಸಾಹೇಬ್ರಿದ್ರು. ಗ್ರಾಸ್ ಔಟ್ಫ್ಲೋ ಅಂತ ಮಾಡ್ಕೊಂಡ್ ಬಂದಿದ್ರು 12%. ಗ್ರಾಸ್ ಔಟ್ಫ್ಲೋ ಅಂತ ಮಾಡ್ಕೊಂಡ್ ಬಂದಿದ್ರು. ಆದ್ರೆ ಆವಾಗ ನಮ್ಮ ನೌಕರರು ನಾಯಕರಾಗಿದ್ರಲ್ಲ, ಅವರು ಇದನ್ನ ಏನು ಅಂತ ಕೇಳಿ ಗ್ರಾಸ್ ಔಟ್ಫ್ಲೋ ಆದ್ರೆ ಸಾರಿಗೆ ನೌಕರರಿಗೆ ಮತ್ತೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಅಲ್ಲೇ ಹೋರಾಟ ಮಾಡಿದ ಪರಿಣಾಮ ಅದು ಗ್ರಾಸ್ ಔಟ್ಫ್ಲೋ ಅನ್ನೋದು ಹೋಗಿ ಎಷ್ಟು 12% ತಗೊಂಡ್ಬಂದ್ರು, ಅದು ಬೇಸಿಕ್ ಬಂತು. ಅವತ್ತು ನಮಗೆ ಮಾರಕವಾಗ್ತಾ ಇತ್ತು. ಆದ್ರೆ ಇವತ್ತೇನು ನಾವು ಮಾಡಿದೀವಿ, ನಾವು ಮಾಡ್ತಾ ಇದೀವಿ ಅಂತ ನಾವು ಹೆಗಲು ತಟ್ಕೊಂತ ಇದಾರಲ್ಲ, ಅವತ್ತು ಇವ್ರು ಮಾಡಿದಂತ ಗ್ರಾಸ್ ಔಟ್ಫ್ಲೋ ಮಾಡಿಸ್ಕೊಂಡು ಓಟವಿದ್ರು ಇವರು. ಅದು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗ ಹರಡಾಡ್ತಾ ಇದಾವೆ. ಗ್ರಾಸ್ ಔಟ್ಫ್ಲೋ ಮಾಡ್ಕೊಂಡ್ ಬಂದಿದ್ರು. ಇದೆಲ್ಲ ನನ್ನ ನೌಕರರಿಗೆ ನಾನು ಹೇಳೋದಂದ್ರೆ, ದಯವಿಟ್ಟು ನಾವು ಸರ್ವಿಸ್ ಅಲ್ಲಿ ಬಂದಿದ್ದೀವಿ. ಸರ್ವಿಸ್ ಮ್ಯಾಟ್ರು ಒಂದೊಂದು ಸರ್ಕ್ಯುಲೇಷನ್ ನಮ್ಗೆ ಸಾಧಕವಾಗೂ ಬರುತ್ತೆ, ಮಾರಕವಾಗೂ ಬರುತ್ತೆ. ನೋಡ್ಬೇಕು, ನಾವು ಕೇಳಬೇಕು, ಪ್ರಶ್ನೆ ಮಾಡಬೇಕು. ಸರಿ, ಸರ್ಕ್ಯುಲರ್ ಈಗ ಅವ್ರು ಬಂದಿದೆ ಅಲ್ವಾ? ಸೊ ಈಗ ಎಲೆಕ್ಷನ್ ತರಾತುರ್ ಆಗ್ಬಿಡ್ತು, 10 ಟೈಮ್ ಇತ್ತು ಅಂದ್ರಿ. ಆದ್ರೆ ಆ ಆರ್ಡರ್ ಕಾಪಿ ತಮಗೆ ಬಂದಿರಲಿಲ್ವಾ ಸರ್? ಇಲ್ಲಿ ಮಾನ್ಯತೆ ಪಡೆದ ಸಂಘಟನೆಗಳಿಗೆ ಮಾತ್ರನೇ ಸರ್ ಇದೆಲ್ಲ ಸರ್ಕ್ಯುಲೇಷನ್ ಆಗೋದು. ನಿಮ್ಗೆ ಆಗಲ್ಲ. ನಮ್ಗೆ ಇನ್ ಯಾವುದೇ ಸಂಘಟನೆ ನಾವು ಇದೀವಲ್ಲ, ನಾವ್ ಯಾರು ಮಾನ್ಯತೆ ಪಡೆದ ಸಂಘಟನೆಗಳಲ್ಲ ಸಾರಿಗೆ ಸಂಸ್ಥೆಯಲ್ಲಿ. ಸೊ ಆ ನಿಟ್ಟಿನಲ್ಲಿ ಮಾನ್ಯತೆ ಪಡೆದ ಸಂಘಟನೆಗಳಿಗೆ ಒಂದು ಪತ್ರಗಳು ರವಾನೆ ಆಗ್ತವೆ. ಸೊ ಆಗಿಲ್ಲ ಅಂದ್ರೂ ನಿಮಗೆ ರವಾನೆ ಆಗ್ಲಿಲ್ಲ ಅಂದ್ರೂ ಇಟ್ಕೊಳ್ಳೋಣ. ಆದ್ರೆ ವೇತನ ಪರಿಷ್ಕರಣೆ ಮಾಡಿದ್ದು ನಾವು ಅಂತ ಹೇಳ್ಕೊಂಡ್ ಬಂದ್ರಲ್ಲ ಸ್ವಾಮಿ, ಆವಾಗಲೇ ನಿಮ್ಗೆ ಸರ್ಕ್ಯುಲೇಷನ್ ಬಂದಿದ್ದು ಸಾಮಾಜಿಕ ಜಾಲದಿಂದ ಆಲ್ರೆಡಿ ಬಂದಿತ್ತು. ನೋಡ್ಕೊಂಡು ಕೇಳ್ಬೇಕಾಗಿತ್ತಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ. ಯಾಕೆ ಕೇಳಿಲ್ಲ? ಯಾಕೆ ತರಾತುರಿಯಲ್ಲಿ ತಗೊಂಡೋಗ್ಬಿಟ್ಟಿದ್ದ ಬೊಕ್ಕೆ ಕೊಡಕ್ ಹೋದ್ರಿ? ಯಾಕೆ ತರಾತುರಿಯಲ್ಲಿ 20 kg ಧಾರವಾಡ ಬೇಡ ಅಂತಂದು ಎಲ್ಲರಿಗೂ ಹಂಚಿದ್ರಿ? ಸರ್, ಇವ್ರು ಈ ಒಂದು ಸರ್ಕ್ಯುಲೇಷನ್ ನೋಡ್ಕೊಳ್ಳಿಲ್ಲ. ಆದ್ರೆ ಇವರ ಪದಾಧಿಕಾರಿಗಳು ಬಂದು ಹೇಳ್ತಾರೆ, ಹಿಂದಿನ ಸರ್ಕಾರ ಏನು 2020ರ ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ಬರ್ಕೊಟ್ಟಿದ್ರಲ್ಲಿ ಇದು ಇಲ್ಲಿ ಬರಬಾರ್ದಾಗಿತ್ತು, ಸ್ಪೆಲ್ಲಿಂಗ್ ತಪ್ಪಿದೆ, ಗ್ರಾಮರ್ ಮಿಸ್ಟೇಕ್ ಇದೆ, ಇದು ಚಾಲ್ತಿಯಲ್ಲಿ ಆಗಲ್ಲ, ಇದು ಬರಲ್ಲ, ಮಾಡಲ್ಲ ಅಂತ ಹೇಳಿದ್ರಲ್ಲ. ಮತ್ತೆ ಈಗ ಪ್ರಣಾಳಿಕೆ ಭರವಸೆನೇ ತಗೊಳ್ಳಿ. ಪ್ರಣಾಳಿಕೆ ಭರವಸೆಲಿ ಹಿಂಗ್ ಬರಬಾರ್ದಾಗಿತ್ತಂತೆ, ಅದು ಹಂಗ್ ಬರ್ಬೇಕಾಗಿತ್ತು, ಈ ಪದ ಇಲ್ಲಿರಬಾರ್ದಾಗಿತ್ತು, ಇದು ವ್ಯಾಕರಣ ತಪ್ಪಿದೆ, ಪದಗಳ ತಪ್ಪಿದೆ, ಜೋಡಣೆ ತಪ್ಪಿದೆ ಅಂತ ಹೇಳೋರು ಇಂಥ ಒಂದು ಮಾರಕ ನೋಟಿಫಿಕೇಶನ್ ಬಂದಾಗ ಏನ್ ಮಾಡ್ತಾ ಇದ್ರಪ್ಪ ನೀವು? ಓಕೆ ಸರ್, ಈಗ ನಾನು ಇನ್ನೊಂದು ವಿಷಯ ಕೇಳ್ತೀನಿ. ಈ ಸಂಘಟನೆ ಬಂದಾಗ ಕಮ್ಯುನಿಸ್ಟ್ ಈಗ ATVC ಏನಂತಿದೆ, ಸೊ ಇಂಡೈರೆಕ್ಟ್ಲಿ ಕ್ಯಾನ್ ಬ್ಯಾಕ್ ಸಪೋರ್ಟ್ ಟು UPA ಗೌರ್ಮೆಂಟ್. ಎಸ್ ಆರ್ ನೋ? ಸರ್, ಇಲ್ಲಿ ಅಲ್ಲ ನನ್ನ ಪ್ರಶ್ನೆ ಇದೆ. ಸೊ ಸಪೋರ್ಟ್ ಅವ್ರದ್ದಿತ್ತು, ಅವ್ರಿಗೆ ಬ್ಯಾಕ್ ಬೋನ್ ಸಪೋರ್ಟ್ ಟೈಪ್ ತಾನೆ ಸರ್? ಇಲ್ಲಿ ಅಲ್ಲ ನಾನು ಈ ಪ್ರಶ್ನೆ ಕೇಳ್ತಾನೆ ಅರ್ಥ ಮಾಡಿ. ಹೌದು, ಒಂದು ನೀವು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಈ ಅಂದ್ರೆ ಅವರೇ ಸರ್ಕಾರ ಇದೆ ಅನ್ನೋ ತರ ಒಂದು ನಾನು ನಿಮಗೆ ಮೀನ್ಸ್ ಅವ್ರ ಸಪೋರ್ಟಿವ್ ಸರ್ಕಾರ ಅಂತ ಅನ್ಕೋಬಹುದು. ಜೊತೆ ಅವ್ರ ಸರ್ಕಾರ ಇರುವಂತ ಸಪೋರ್ಟಿವ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ತಮ್ಮನ್ನು ಹೇಗೆ ಕಾಂಗ್ರೆಸ್ ಸರ್ಕಾರ ತಮ್ಮ ಬೇಡಿಕೆಯನ್ನ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತು, ಅದಕ್ಕೆ ಅವ್ರು ಹೆಂಗ್ ಬಿಟ್ರು?
ಸರ್ ಇದು ನಿಜವಾಗ್ಲೂ ಹೇಳ್ತೀನಿ, ಇದೊಂದು